ಪಂಚಾಕ್ಷರಿ ಮಹಾಮಂತ್ರ ಯಾರ್ಯಾರು ಬರೆದು ಕೊಟ್ಟಿದ್ದಾರೆ ಅವರೆಲ್ಲರದು ಪಟ್ಟಿಯನ್ನು ಇಸ್ಕೊಂಡು ಅವರ ಕುಟುಂಬಗಳಿಗೆ ಕಲ್ಯಾಣ ಆಗಲಿ ಅಂತಕ್ಕಂಥದ್ದನ್ನೇ ಪ್ರಥಮವಾದಂಥ ಒಂದು ಸಂಕಲ್ಪ. ಯಾರ್ಯಾರು ಪಂಚಾಕ್ಷರಿ ಮಹಾಮಂತ್ರ ಬರೆದಾರೋ ಅವರು ಆಚಾರವಂತರಾಗಿ ಪರಿವರ್ತನೆ ಆಗಬೇಕು, ಭವಿಷ್ಯತ್ತಿಗೆ ಧರ್ಮವನ್ನು ಕಟ್ಟಲಿಕ್ಕೆ ಅವರೇ ಬುನಾದಿಯಾಗಿ ನಿಲ್ಲಬೇಕು ಅನ್ನುವಂಥದ್ದು ನಮ್ಮ ದೇವರ ಸಂಕಲ್ಪ. ಪ್ರಾಯಶಃ ಇದೊಂದು ಇವತ್ತಿನ ತೀರ್ಮಾನಗಳಲ್ಲಿ ಒಂದು ಅಪರೂಪದ ಸಂಕಲ್ಪ ಅಂತ ನಾನು ಭಾವಿಸ್ಕೊಳ್ತೇನೆ. ಕಾರಣ ಏನು ಅಂತಂದರೆ ಧರ್ಮನೇ ಬೇಡ, ಆಚರಣೆ ಬೇಡ, ಸ್ವಾಮಿಗಳ ಸವಾಸನೆ ಬೇಡ ಅನ್ನುವಂಥ ಯೋಚನೆ ಮಾಡುವಂಥ ಒಂದು ಸಮಾಜದಲ್ಲಿ ಅದಕ್ಕೆ ತದ್ವಿರುದ್ಧವಾದಂಥ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಪುನಃ ಭಕ್ತರನ್ನೇ ಆಚಾರವಂತರನ್ನಾಗಿ ಮಾಡಿ ಅವರನ್ನೇ ಮುಂದಿಟ್ಟುಕೊಂಡು ಕಟ್ಟಬೇಕು ಅನ್ನುವಂಥದ್ದು ನಮ್ಮ ಅಜ್ಜವರ ಸಂಕಲ್ಪ. ಭಾಳ ಒಂದು ವಿಚಿತ್ರ ಮತ್ತು ವಿಭಿನ್ನ ವಿಶಿಷ್ಟವಾಗಿದೆ. ಪಂಚಕೇದಾರೇಶ್ವರರನ್ನು ಪ್ರಾರ್ಥನೆಗೈಯುತ್ತಾ ತಪೋಕ್ಷೇತ್ರ ಕಣ್ವಕುಪ್ಪೆ ಕವಿಮಠದ ಗುರು ಪರಂಪರೆಗೆ ಅನಂತಾನಂತ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಮಾರ್ಗಶಿರ ಮಾಸದ ಸುಸಂದರ್ಭದಲ್ಲಿ ಶಿವನಹಳ್ಳಿ ವೈರಾಗ್ಯ ಧಾಮದಲ್ಲಿ ಇದೇ ತಿಂಗಳು 22ನೇ ತಾರೀಕಿನಂದು ನಡೆಯಲಿರುವಂತ ವಿಶೇಷ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಅನುಭವಗಳನ್ನು ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡಂತ ಭಕ್ತ ಬಂಧುಗಳೇ, ಮಾತೆಯರೇ ಮತ್ತು ಮಕ್ಕಳೇ, ಒಬ್ಬ ಮಹಾತ್ಮರು ಒಂದು ಪ್ರಶ್ನೋತ್ತರ ರೂಪದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. 6 ಹಿತವರು, ಯಾರು ನಮ್ಮ ಬಂಧುಗಳು, ಯಾರು ನಮಗೆ ಹಿತವರು ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾ ಇದ್ದಾರೆ, ಪರೋ ಅಪಿ ಹಿತವಾನ್ ಬಂಧು, ಬಂಧು ಅಪಿ ಅಹಿತ ಪರ, ಅಹಿತ ದೇಹ ಚ ವ್ಯಾಧಿ, ಹಿತಂ ಅರಣ್ಯಂ ಔಷಧಂ. ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾ ಇದ್ದಾರೆ. ಯಾರು ನಮಗೆ ಹಿತವರು, ನಮ್ಮ ಬಂಧುಗಳು ಯಾರು ಅಂತ ಕೇಳಿದ್ರೆ ಹೇಳ್ತಾ ಇದ್ದಾರೆ ಅವರು, ಪರೋ ಅಪಿ ಹಿತವಾನ್ ಬಂಧು. ಅವರು ಪರರು, ನಮಗೆ ಗುರುತಿಲ್ಲ, ನಮಗೆ ಪರಿಚಯವಿಲ್ಲ, ನಮ್ಮ ಸಂಬಂಧಿಗಳಲ್ಲ, ನಮ್ಮ ಜಾತಿಷ್ಠರಲ್ಲ, ಏನೂ ಅಲ್ಲ. ಆದರೂ ಕೂಡ ನಮಗೆ ಕಷ್ಟ, ದುಃಖ, ನೋವು, ಸಮಸ್ಯೆ, ಆತಂಕ ಬಂದಾಗ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ನಮ್ಮನ್ನು ಕಾಪಾಡಿದ್ದಾರೆ, ನಮಗೆ ಒಳಿತನ್ನ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅವರು ನಮ್ಮ ಬಂಧುಗಳು. ಅವರೊಂದು ಉದಾಹರಣೆ ಕೂಡ ಕೊಡ್ತಾರೆ. ನಾವು ಯಾವುದೋ ಒಂದು ಊರಿಗೆ ಹೋಗ್ತಾ ಇದ್ದೇವೆ, ತುಂಬಾ ದೂರದ ಊರು. ಹೋಗುವಾಗ ಟ್ರೈನಲ್ಲಿ ಕೂತಿದ್ದೇವೆ. ಆ ಸಮಯದಲ್ಲಿ ಟಿಕೆಟ್ ಮತ್ತು ದುಡ್ಡು ಬಸ್ ಮನೆಯಲ್ಲಿ ಉಳಿದಿದ್ದೇವೆ. ಆ ಊರಿಗೆ ಹೋಗಲೇಬೇಕಾದಂತ ಪ್ರಸಂಗ. ಅವಾಗ ಅವರೆಲ್ಲ ಟಿಕೆಟ್ ಅಲ್ಲಿ ಅಂತ ಚೆಕ್ ಮಾಡ್ಕೊಂಡು ಬರ್ತಿದ್ದಾರೆ. ಅವಾಗ ಇವರು ಟಿಕೆಟ್ ಇಲ್ಲ, ಕೊಡ್ಲಿಕ್ಕೆ ದುಡ್ಡು ಇಲ್ಲ, ಏನೂ ಇಲ್ಲ, ತುಂಬಾ ಆತಂಕದಲ್ಲಿದ್ದಾರೆ. ಆ ಸಮಯದಲ್ಲಿ ಪಕ್ಕದಲ್ಲಿರುವಂತ ವ್ಯಕ್ತಿ ಗುರುತು ಪರೀಕ್ಷೆ ಇಲ್ಲ, ಇವರ ನೋವನ್ನ ನೋಡಿ, ಇವರ ಪರಿಸ್ಥಿತಿಯನ್ನ ನೋಡಿ ಅವ್ರು ಕೇಳ್ತಾರೆ, ತಾವು ಎಲ್ಲಿ ಹೊರಟಿದ್ದೀರಿ? ನಾನು ಇಲ್ಲಿಂದ ದೆಹಲಿ ಹೊರಟಿದ್ದೇನೆ. ನಿನ್ನ ಸಮಸ್ಯೆ ಆಗಿದೆ? ಹೌದು, ಸಮಸ್ಯೆ ಆಗಿದೆ ಅಂದ ತಕ್ಷಣ ಅವರು ಬಂದ ತಕ್ಷಣ ಇವ್ರಿಗೆ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಆ ದಂಡವನ್ನ ಕಟ್ಟಿ ಆ ದುಡ್ಡನ್ನ ಕೊಟ್ಟು ಟಿಕೆಟ್ ಅನ್ನು ಮತ್ತೆ ತಗೋತಾರೆ. ಆ ನಂತರದಲ್ಲಿ ಡೆಲ್ಲಿಗೆ ಅವ್ರು ಇಳಿದ ತಕ್ಷಣ ಕೈಗೆ ಒಂದು 5,000 ರೂಪಾಯಿ ದುಡ್ಡು ಕೊಡ್ತಾರೆ. ಅವ್ರಿಗೆ ನಿಮಗೆ ಖರ್ಚಿಗೆ ಬೇಕಿದೆ, ಯಾವುದೋ ಕಾರಣಕ್ಕೆ ನೀವು ಮನೆಯಲ್ಲಿ ಹಣವನ್ನು ಬಿಟ್ಟು ವ್ಯತ್ಯಾಸ ಮಾಡ್ಕೊಂಡಿದ್ದೀರಿ, ಇದನ್ನ ಇಟ್ಕೊಳ್ಳಿ ಅಂತ. ಅವಾಗ ಅವ್ರು ಇಲ್ಲ, ಈಗ ಬೇಡ ಅಂತ ಅವ್ರು ಹೇಳ್ತಾರೆ. ಇಲ್ಲ, ನಿಮ್ಮ ಅಭಿಮಾನ ಸ್ವಾಭಿಮಾನ ಇರಲಿ, ಈಗ ಸದ್ಯ ಇಟ್ಕೊಳ್ಳಿ, ಆನಂತರ ಮತ್ತೆ ನನಗೆ ವಾಪಸ್ ಕೊಡ್ಲಿಕ್ಕೆ ಬರುತ್ತೆ, ನನ್ನ ನಂಬರ್ ಇಟ್ಕೊಳ್ಳಿ ಅಂತ ಕೊಟ್ಟು ಹೋಗ್ತಾರೆ. ಇವರು ನಮ್ಮ ಹಿತವರು. ಒಬ್ಬ ಮನುಷ್ಯ ಮೋಟಾರ್ ಸೈಕಲ್ ಹೋಗ್ತಿದ್ದಾನೆ, ಅಕಸ್ಮಾತ್ ಬಿದ್ದು ರಕ್ತಸ್ರಾವ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಸಂಕಟದಲ್ಲಿದ್ದಾನೆ. ಅವರನ್ನು ಕರ್ಕೊಂಡು ಹೋಗಿ
ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ರಕ್ತವನ್ನು ಹುಡುಕ್ತಾರೆ, ಆ ಗ್ರೂಪಿನ ರಕ್ತ ಸಿಗಲ್ಲ. ಕರ್ಕೊಂಡು ಹೋದಂತ ವ್ಯಕ್ತಿಯ ಬ್ಲಡ್ ಗ್ರೂಪ್ ಅದಾಗಿರುತ್ತೆ. ಅವನಿಗೆ ರಕ್ತವನ್ನು ಕೊಟ್ಟು ಅವನ ಆರೋಗ್ಯ ಸರಿಪಡಿಸಿ ತಂದು ಮನೆಗೆ ಸುರಕ್ಷಿತವಾಗಿ ಬಿಟ್ಟು ಅವನನ್ನ ವಿಚಾರ ಮಾಡಿ ಹೋಗ್ತಾ ಇದ್ದಾರೆ. ಅಂದ್ರೆ ನಮ್ಮ ಸಂಕಷ್ಟದಲ್ಲಿ ಯಾರು ಆಗ್ತಾ ಇದ್ದಾರೋ ಇವರು ನಮ್ಮ ಬಂಧುಗಳು. ಅದಕ್ಕೆ ಹೇಳ್ತಾರೆ ಪರೋ ಅಪಿಹಿತವಾನ್ ಬಂಧು. ಪರರು ಆದ್ರೂ ಕೂಡ ನಮ್ಮ ಹಿತವನ್ನು ಬಯಸ್ತಾ ಇದ್ದಾರೆ, ಅವರು ನಮ್ಮ ಬಂಧುಗಳು. ಮುಂದೆ ಹೇಳ್ತಾರೆ ಬಂಧು ಅಪಿ ಅಹಿತ ಪರ. ನಮ್ಮ ಬಂಧುಗಳಿದ್ದಾರೆ, ನಮ್ಮ ಜೊತೆಯವರಿದ್ದಾರೆ, ಆದ್ರೆ ನಮಗೆ ಹಿತವನ್ನು ಉಂಟು ಮಾಡ್ತಾ ಇಲ್ಲ, ಅಹಿತವನ್ನು ಉಂಟು ಮಾಡ್ತಾ ಇದ್ದಾರೆ. ನಮ್ಮ ಅಭಿವೃದ್ಧಿಯನ್ನು ನೋಡಿ ಸಹನ ಮಾಡ್ಕೋತಾ ಇಲ್ಲ. ನಾವು ಹೊಸ ಮನೆ ಕಟ್ಟಡ ಮಾಡಿ ಗೃಹ ಪ್ರವೇಶಕ್ಕೆ ಬಂದು ಖುಷಿ ಪಡ್ತಿಲ್ಲ, ಮದುವೆ ಇಟ್ಕೊಂಡ್ರೆ ಸಂತೋಷ ಪಡ್ತಿಲ್ಲ. ನಮ್ಮ ಶ್ರೇಯಸ್ಸನ್ನ, ಏಳಿಗೆಯನ್ನ, ಕೀರ್ತಿಯನ್ನ, ಸಮೃದ್ಧಿಯನ್ನ ಕಂಡು ಸಹನ ಆಗ್ತಾ ಇಲ್ಲ. ಯಾವಾಗಲೂ ಕೂಡ ನಮಗೆ ತೊಂದರೆಯನ್ನೇ ಕೊಡ್ತಿದ್ದಾರೆ, ಕಷ್ಟವನ್ನೇ ಕೊಡ್ತಿದ್ದಾರೆ, ನೋವನ್ನೇ ಕೊಡ್ತಿದ್ದಾರೆ. ಮನೆ ಕಟ್ಟಿಸ್ತಾ ಇದ್ದಾರೆ, ಹೋಗೋದು ಗೊಂಬೆ ಒಗೆಯೋದು, ಲಿಂಬೇಡ್ ಮಾಡಿ ಒಗೆಯೋದು, ಇನ್ನು ಏನೇನೋ ಮಾಡಿ ಸಂಕಷ್ಟವನ್ನು ಕೊಡ್ತಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಬಂಧು ಅಪಿ ಅಹಿತ ಪರ. ನಮ್ಮ ಬಂಧುಗಳಾಗಿದ್ರೂ ಕೂಡ ನಮಗೆ ಅಹಿತವನ್ನು ಉಂಟು ಮಾಡುವಂತವರು ಅವರು ನಮಗೆ ಬಂಧುಗಳಂತೆ ಅಲ್ಲ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ ಪರೋ ಅಪಿ ಹಿತಮಾನ್ ಬಂಧು ಬಂಧು ಅಪಿ ಅಹಿತ ಪರ ಅಹಿತ ದೇಹಜ ವ್ಯಾಧಿ. ಈ ಉದಾಹರಣೆಗೆ ಗೃಹಸ್ಥನ ಶರೀರದಿಂದ ಎರಡು ಉತ್ಪತ್ತಿ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯ ರೋಗ ಉತ್ಪತ್ತಿ ಆಗುತ್ತೆ, ಶರೀರದಲ್ಲೇ ರೋಗ ಉತ್ಪತ್ತಿ ಆಗುತ್ತೆ. ಗೃಹಸ್ಥನ ಶರೀರದಿಂದ ಸಂತಾನ ಉತ್ಪತ್ತಿ ಆಗುತ್ತೆ. ಆ ಸಂತಾನವನ್ನ ಗೃಹಸ್ಥ ದಂಪತಿಗಳು ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡು ಆ ಮಗುವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತಾರೆ, ಪಾಲನೆ, ಪೋಷಣೆ, ರಕ್ಷಣೆ ಮಾಡಿ ಆ ಮಗುವನ್ನ ಬೆಳೆಸ್ತಾರೆ. ಆ ಮಗುವಿಗಾಗಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡ್ಕೋತಾರೆ. ಆದ್ರೆ ಅದೇ ಶರೀರದಲ್ಲಿ ರೋಗ ಉತ್ಪತ್ತಿಯಾಗಿದೆ. ಆ ರೋಗ ಉತ್ಪತ್ತಿಯಾಗಿದೆ, ಇದೇ ಶರೀರದಲ್ಲಿ ಉತ್ಪತ್ತಿಯಾಗಿದೆ. ಅದನ್ನ ಏನಾದರೂ ರಕ್ಷಣೆ ಮಾಡಲಿಕ್ಕೆ ಹೋದ್ರೆ, ಈ ಉದಾಹರಣೆಗೆ ಜ್ವರ ಬಂದಿದೆ, ಈ ಶರೀರದಲ್ಲಿ ಜ್ವರ ಬಂದಿದೆ, ಇದನ್ನ ಹಾಗೆ ಕಾಯ್ಕೋಬೇಕು ಅಂತ ಹೇಳಿದ್ರೆ ಬೆಳೆಸ್ತಾ ಹೋದ್ರೆ ತಲೆಗೇರಿ ಸತ್ತು ಹೋಗ್ತಾನೆ ಮನುಷ್ಯ. ಶುಗರ್ ಬಂದಿದೆ, ಈ ಶರೀರದಲ್ಲಿ ಶುಗರ್ ಬಂದಿದೆ, ಇದನ್ನ ಕಳ್ಕೋಬಾರದು, ಇದನ್ನ ಪಾಲನೆ ಮಾಡಬೇಕು, ಪೋಷಣೆ ಮಾಡಬೇಕು ಅಂತ ಹೋದ್ರೆ, ಅದನ್ನ ರಕ್ಷಣೆ ಮಾಡಬೇಕು ಅಂತ ಹೊಟ್ಟೆ ತುಂಬ ಜಿಲೇಬಿ, ಮೈಸೂರು ಪಾಕು, ಬೆಂಡು, ಬೆದ್ದಾಸ, ನಾಡು ತಿನ್ಕೋತ ಕೂತ್ರೆ ಶುಗರ್ 600-700 ಹೋಗಿ ಏನಾಗ್ತದೆ, ಮನುಷ್ಯ ಸತ್ತು ಹೋಗ್ತಾನೆ. ಅಂದ್ರೆ ಶರೀರದಲ್ಲಿ ಉತ್ಪತ್ತಿಯಾಗಿದ್ದು ನಮಗೆ ಅಹಿತವನ್ನು ಉಂಟು ಮಾಡುತ್ತೆ ಅಂದ್ರೆ ಅದನ್ನು ಸರಿಪಡಿಸುವಂತ ಅನಿವಾರ್ಯತೆ ಇದೆ, ಅದನ್ನು ಕಳ್ಕೊಳ್ಳುವಂತ ಅನಿವಾರ್ಯತೆ ಇದೆ, ಅದನ್ನು ನಾಶ ಮಾಡುವಂತ ಅನಿವಾರ್ಯತೆ ಇದೆ. ಅದಕ್ಕೆ ಹೇಳಿದ್ರು ಹಿತಂ ಅರಣ್ಯಂ ಔಷಧ. ಶರೀರದ ಉತ್ಪತ್ತಿಯಾದಂತ ರೋಗ ನಮ್ಮ ನಾಶ ಮಾಡುತ್ತೆ ಅಂತ ಅದನ್ನು ಕಳ್ಕೊಳ್ಳೋ ಅನಿವಾರ್ಯತೆ ಇದೆ. ಹಾಗೆ ಹಿತಂ ಅರಣ್ಯಂ ಔಷಧ. ಯಾವುದೋ ಅರಣ್ಯದಲ್ಲಿ ಒಂದು ಗಿಡಮೂಲಿಕೆಗಳು ಬೆಳೆಯುತ್ತೆ, ಗಿಡಗಳು, ಔಷಧಿಗಳು ಬೆಳೆಯುತ್ತೆ. ಆ ಗಿಡಮೂಲಿಕೆಯನ್ನು ತಂದು ನಮಗೆ ಕೊಟ್ಟಾಗ ಆ ಶರೀರದಲ್ಲಿರುವಂತ ರೋಗವನ್ನು ನಾಶ ಮಾಡುತ್ತೆ ಅಂದಾಗ ಅದು ನಮಗೆ ಹಿತಕಾರಿ. ನಮ್ಮ ಸಂಕಷ್ಟದಲ್ಲಿದ್ದಾಗ ರಕ್ಷಣೆ ಮಾಡುವಂತೂ ನಮ್ಮ ಹಿತಕಾರಿ. ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗಿದ್ರು ರೋಗವನ್ನ, ನಮ್ಮ ಶರೀರವನ್ನ, ನಮ್ಮನ್ನ ನಾಶ ಮಾಡುತ್ತೆ ಅಂದ್ರೆ ಅದು ಅಹಿತ, ರೋಗ ಅಹಿತಕಾರಿ. ನಮ್ಮ ಬಂಧುಗಳು ನಮಗೆ ಸಂಕಷ್ಟವನ್ನು ಉಂಟು ಮಾಡ್ತಾರೆ ಅಂದ್ರೆ ಅವರು ಅಹಿತಕಾರಿ. ಪರರು ನಮಗೆ ಹಿತವನ್ನು ಉಂಟು ಮಾಡುತ್ತಿದ್ದಾರೆ ಅಂದ್ರೆ ಅವರು ಹಿತಕಾರಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಿದೆ. ಅದಕ್ಕೆ ಹೇಳಿದ್ರು ಪರೋ ಅಪಿಹಿತವಾನ್ ಬಂಧು ಬಂಧು ಅಪಿ ಅಹಿತ ಪರ ಅಹಿತ ದೇಹಜ ವ್ಯಾಧಿ ಹಿತಂ ಅರಣ್ಯಂ ಔಷಧಂ. ಅದಕ್ಕೆ ಯಾರು ನಮಗೆ ಹಿತ ಬರು ಅಂತ ಕೇಳಿದ್ರೆ ಸ್ಪಷ್ಟ ಹೇಳ್ತಾರೆ, ನಮ್ಮನ್ನ ರಕ್ಷಿಸುವಂತವರು, ಸರಿ ಮಾರ್ಗವನ್ನು ತೋರಿಸುವಂತವರು, ಧರ್ಮ ಮಾರ್ಗದಲ್ಲಿ ನಡೆಸುವಂತವರು, ಸತ್ಯವನ್ನು ಪ್ರತಿಪಾದನೆ ಮಾಡುವಂತರು ನಮಗೆ ಹಿತವರು. ಕೆಲವ್ರಿಗೆ ಏನು ಅನ್ಸುತ್ತೆ, ಅವ್ರು ಏನು ಮಾಡಿ ನೀ ಮಾಡಿದ ಸರಿ ಅಂತ ಅನ್ನೋರಿಗೆ ಅವ್ರಿಗೆ ಹಿತ ಅನ್ಸುತ್ತೆ. ನೀ ಮಾಡಿದ ಸರಿ, ಜಗತ್ತಿನ ಯಾರು ಮಾಡಾದ ಒಳ್ಳೆ ಕೆಲಸ ನೀ ಮಾಡ್ತಾರೆ, ಬರೀ ಹೊಗಳೋದ್ರಿಂದ ಕೆಲವರಿಗೆ ಖುಷಿ ಅನ್ಸುತ್ತೆ. ಅಂದ್ರೆ ಇದು ಅಲ್ಲ. ತಪ್ಪನ್ನ ಮಾಡಿದ್ರೆ ಇದು ತಪ್ಪು ಅಂತ ಹೇಳಿ, ಸರಿ ಮಾಡಿದಾಗ ಇದು ಸರಿ ಅಂತ ಹೇಳಿ ಅವರನ್ನ ತಿದ್ದಿ ತೀಡಿ ಸರಿಪಡಿಸುವಂತವರು ನಮಗೆ ಹಿತವರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಯಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತ ಕೇಳಿದ್ರೆ, ಇದು
ಇದು ಇಲ್ಲಿ ಪರ್ಯಂತವಾಗಿ ಅನೇಕ ಚರ್ಚೆಗಳು ನಡೆದವು. ಈ ಡಿಸೆಂಬರ್ 22ನೇ ತಾರೀಕು ನಡೆಯುವಂತ ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ಚರ್ಚೆ ನಡೆಯಿತು. ಪ್ರತಿಯೊಬ್ಬರು ಸೇವೆ ಮಾಡಬೇಕು, ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂಥ ಚಿಂತನೆಗಳು ಸಾಕಷ್ಟು ಜನ ಸಲಹೆಗಳು ಕೊಟ್ಟರಿ, ಸಾಕಷ್ಟು ಜನ ಚಿಂತನೆ ಮಾಡಿದ್ರಿ, ಇದೆಲ್ಲ ಮಾಡಿದ್ರಿ. ಒಂದು ಪ್ರಶ್ನೆ ಬರುತ್ತೆ ಕೆಲವರಿಗೆ, ಸರಿ ಸೇವೆಯಿಂದ ಏನು ಫಲ, ಸೇವೆ ಮಾಡೋದ್ರಿಂದ ಏನು ಪ್ರಯೋಜನ, ಅದರಿಂದ ಏನು ಲಾಭ ಇದೆ? ಒಂದು ನಾವು ತಿಳ್ಕೋಬೇಕು. ನಾವು ಸೇವಾ ಮಾಡಿದ್ವಿ ಅಂದ ತಕ್ಷಣ ನಾವು ಯಾರ್ದು ಹೆಸರು ಹೇಳಲ್ಲ, ಇವರು ಭಾರಿ ಸೇವಾ ಮಾಡ್ಯಾರಂತ ಹೆಸರು ಹೇಳಲ್ಲ, ಅವ್ರಿಗೆ ಶಾಲ್ ಹಾಕಿ ಸನ್ಮಾನ ಮಾಡಲ್ಲ, ಅವ್ರಿಗೆ ಅತ್ಯಧಿಕವಾಗಿರ್ತಕ್ಕಂಥ ಸ್ಥಾನಮಾನ ಕೊಡಲ್ಲ. ಇದು ನಮ್ಮ ನಿಯಮ, ಇದೆ ಈ ಮಠದ ನಿಯಮ ಹೀಗೆ. ಸರಿ, ಏನ್ ಲಾಭ ಅಂತ ಕೇಳಿದ್ರೆ ಅವರ ಜೀವನಕ್ಕೆ ಬೇಕಾಗಿರತಕ್ಕಂಥ ಬುದ್ಧಿಯ ಫಲವನ್ನು ನಿಶ್ಚಿತವಾಗಿ ಶಾಲು, ಹಾರ, ಸನ್ಮಾನ, ಹೆಸರು, ಆನಂತರ ವೇದಿಕೆ, ಚೇರು, ಇವೆಲ್ಲ ಕ್ಷಣಿಕರಿವೆಲ್ಲ, ಇವೆಲ್ಲ ಕ್ಷಣಿಕಿದ್ದಾವೆ. ನಿಜವಾದ ಸಾರ್ಥಕ ಬದುಕು ಏನು ಅಂತ ಕೇಳಿದ್ರೆ ಅವರು ಮಾಡುವಂತ ಕಾಯಕದ ಶ್ರದ್ಧೆ, ನಿಷ್ಠೆ, ತ್ಯಾಗ, ಸದ್ಗುಣ, ಸಂಸ್ಕಾರ, ಸದಾಚಾರ ಇದು ಬೇಕು. ಹಾಗಿದ್ದಾಗ ಅವರು ಮಾಡಿದಂತ ಕಾರ್ಯ ಸಾರ್ಥಕ ಅಂತ. ಸೇವೆಯಿಂದ ಏನು ಫಲ ಅಂತ ಕೇಳಿದ್ರೆ ನಿಶ್ಚಿತವಾಗಿ ಫಲ ಇದೆ. ಮನುಷ್ಯನಿಗೆ ಅನೇಕ ಜನ್ಮದಲ್ಲಿ ಮಾಡಿರುವ ಪಾಪ ಕರ್ಮದ ಫಲವಾಗಿ ಹಲವಾರು ದುಃಖವನ್ನು ಅನುಭವಿಸ್ತಾನೆ. ಆ ದುಃಖದಿಂದ, ತಾಪದಿಂದ, ಶಾಪದಿಂದ, ನೋವಿನಿಂದ ಅವನು ಮುಕ್ತಿಯನ್ನು ಪಡೆಯಬೇಕು ಅಂತ ಕೇಳಿದ್ರೆ ಸೇವೆಯನ್ನು ಮಾಡಬೇಕು. ಯಾವ ಸೇವೆ? ಸೇವೆಯು ಪರಮಾಚಾರ್ಯ ಶಿಷ್ಯೋ ಭಕ್ತಿ ಭಯಾಂತಿದ ಷಣ್ಮಾಸ ವತ್ಸರವಾಗಿ ಯಾವ ದೇಶ ಪ್ರಸಿದ್ಧತೆ. ಗುರುವಿನ ಸೇವೆಯನ್ನ, ಕ್ಷೇತ್ರದ ಸೇವೆಯನ್ನ, ಕರ್ತವ್ಯದ ಸೇವೆಯನ್ನ, ಒಂದು ಧರ್ಮ ಕಾರ್ಯ ಮಾಡುವಾಗ ಪ್ರತಿಯೊಬ್ಬರು ಕೂಡ ತಮ್ಮನ್ನೇ ತಾವು ಸಮರ್ಪಣೆ ಮಾಡ್ಕೋಬೇಕು. ಈಗ ಸಚಿನ್ ಹೇಳಿದಂತೆ, ಈಗ ಸೇವಾಕರ್ತರು ಮೊದಲು ಹೋಗಿ ನಾನೇ ನಮಸ್ಕಾರ ಮಾಡಬೇಕು, ಮೊದಲು ಪ್ರಸಾದ ತಟ್ಟೆ ನಾನೇ ತಗೋಬೇಕು, ಪ್ರಸಾದ ತಟ್ಟೆ ತೊಳೆಯಕ್ಕಲ್ಲ, ಪ್ರಸಾದ ಮಾಡಾಕ ತಟ್ಟೆ ನಾನು ತಗೋಬೇಕು, ಮೊದಲನೇ ಲೈನಲ್ಲಿ ನಾನೇ ಇರಬೇಕು, ಅಭಿಷೇಕಕ್ಕೆ ಮೊದಲು ನಾನೇ ಹೋಗ್ಬೇಕು. ಇದಲ್ಲ, ಇದು ಸೇವಾ ಆಗಲಿಲ್ಲ. ನಾನು ಮಾಡಿದ್ದನ್ನು ಎಲ್ಲರೂ ನೋಡ್ತಿರ್ಬೇಕು. ಕೆಲವರು ನಾವು ನೋಡ್ತಿರ್ತೇವೆ, ಗುರುಗಳು ಬಂದು ಹೋದ ತಕ್ಷಣ ಕೈಯ ಕಸ್ಬರಿಗೆ ಬಂದ್ಬಿಡ್ತದೆ, ಕಸ್ಬರಿಗೆ ಬರುತ್ತೆ, ಸಲಿಕೆ ಬರುತ್ತೆ, ಅನೇಕ ಸೇವೆಗಳು ಶುರುವಾಗ್ತವೆ. ಇನ್ನು ಕೆಲವರು ನಾವು ಗಮನಿಸ್ತಿರ್ತೇವೆ, ಅವ್ರ ಆಮೇಲೆ ಗುರುಗಳಿಂದ ಹೋದ್ರೆ ಸಾಕು, ಕಸ್ಬರಿಗೆ ಹೋಗೋದು ಕೈ ಹಿಂದೆ ಮಾತಾಡ್ಬೋದಲ್ಲಿರುವಂತ. ಇದು ಅಲ್ಲ. ಒಂದು ನಾವು ಇಟ್ಕೋಬೇಕು, ಜೀವನದಲ್ಲಿ ಯಾರ ಕಣ್ಣಿಗಾದ್ರೂ ಮಣ್ಣು ಎರಿಸಬಹುದು, ಯಾರು ಬೇಕಾದ್ರೂ ಮಣ್ಣು ಎರಿಸಿ ನಾವು ಚಲೋ ಅನಿಸ್ಕೋಬಹುದು. ಅದು ಜಗತ್ತಿನಲ್ಲಿ ಸರ್ವ ಸಮರ್ಥನಾದ ಭಗವಂತನಲ್ಲ, ಅವನ ಕಣ್ಣು ತಪ್ಸಕ್ಕೆ ಯಾರು ಸಾಧ್ಯ ಇಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಅವನ ಕಣ್ಣಿಗೆ ಪ್ರತಿಯೊಬ್ಬರು ಬೀಳಲೇಬೇಕು. ಅವನು ತಕ್ಕಡಿ ಹಿಡಿದಿರ್ತಾನೆ ಕೈಯಲ್ಲಿ, ಭಗವಂತ ತಕ್ಕಡಿಯನ್ನು ಹಿಡಿದು ಕೂತಿರ್ತಾನೆ. ಧರ್ಮ ಅಧರ್ಮವನ್ನ ಪ್ರತಿಯೊಂದನ್ನು ಕೂಡ ಕೌಂಟ್ ಆಗ್ತಾ ಹೋಗುತ್ತೆ ಭಗವಂತನ ಸಾನ್ನಿಧ್ಯದಲ್ಲಿ. ಯಾರು ಧರ್ಮವನ್ನ ಮಾಡಿದ್ರು, ಯಾರು ಅಧರ್ಮವನ್ನ ಮಾಡಿದ್ರು, ಯಾರು ನ್ಯಾಯವನ್ನ ಮಾಡಿದ್ರು, ಯಾರು ಅನ್ಯಾಯವನ್ನ ಮಾಡಿದ್ರು, ಯಾರು ಈ ಕಾರ್ಯವನ್ನು ಯಶಸ್ವಿಯಾಗಿ ಹೊಡೆದಾಡಿದ್ರು, ಯಾರು ಇದನ್ನು ಹಾಳು ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಪ್ರತಿಯೊಂದು ಕೌಂಟ್ ಆಗುತ್ತೆ. ಒಂದು ಅರಮನೆ ಬೆಂಕಿ ಬಿದ್ದಿದೆ, ಒಂದಷ್ಟು ಜನ ಆರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲಿ ಜೊತೆಗೆ ಒಂದು ಸಣ್ಣ ಹಕ್ಕಿ, ಒಂದು ಪಕ್ಷಿ ಒಂದು ಕಡೆಗೆ ಹೋಗಿ ಒಂದು ಬಾವಿಯಲ್ಲಿ ಮುಳುಗುತ್ತೆ, ಬಂದು ಆ ಅರಮನೆಗೆ ಹತ್ತಿರುವಂತ ಬೆಂಕಿಯನ್ನು ಆರಿಸಲಿಕ್ಕಾಗಿ ಒಂದಷ್ಟು ನೀರನ್ನು ಕೊಡುತ್ತೆ, ಮತ್ತೆ ಹೋಗುತ್ತೆ ಬರುತ್ತೆ, ಹೋಗುತ್ತೆ ಬರುತ್ತೆ, ನೀರನ್ನು ಕೊಡುತ್ತೆ, ತರುತ್ತೆ, ಇದೆಲ್ಲ ಮಾಡ್ತಾ ಇದೆ. ಇದನ್ನ ನೋಡಿದ ದೊಡ್ಡ ದೊಡ್ಡ ಪಕ್ಷಿಗಳು ನಗಕ್ಕೆ ಶುರು ಮಾಡಿದ್ರು, ನಗುತ್ತಾ ಇದ್ದು. ಅವು ಹೇಳಿದ್ವು, ನೀವು ಹುಚ್ಚು ಹಿಡಿದಿದೆಯಾ ಅಂದ್ರು. ಅರಮನೆಗೆ ಬೆಂಕಿ ಬಿದ್ದಿದೆ, ಇಷ್ಟು ಜನ ಕೂಡಿ ನಂದಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವರಿಂದ ಆಗ್ತಿಲ್ಲ. ನೀನು ಹಾಕುವಂತ 4 ಹನಿ ನೀರು ಯಾವ ಲೆಕ್ಕದು ಅಂತ ಪಕ್ಷಿಗಳು ಹೇಳಿ ನಗಕ್ಕೆ ಶುರು ಮಾಡಿದ್ರು. ಈ ಮಾತು ಬಹಳ ಲಕ್ಷ್ಯವನ್ನು ಹೇಳ್ತದ. ಪಕ್ಷಿ ಹೇಳುತ್ತೆ, ಏನ್ ಹೇಳಿದ್ರು ಅಂತ ಕೇಳಿದ್ರೆ, ಅರಮನೆಗೆ ಹತ್ತಿದ ಬೆಂಕಿಯನ್ನು ನಂದಿಸಬಲ್ಲ ಎನ್ನುವ ಅಹಂಕಾರ ನನಗಿಲ್ಲ. ಈ ಅರಮನೆಗೆ ಹತ್ತೈತಲ್ಲ, ಈ ಬೆಂಕಿ ನಂದಿಸಿ ಬಿಡ್ತದೆ ಇರುವಂತ ಅಹಂಕಾರ ನನಗಿಲ್ಲ. ಏನಿದೆ,
ಭಗವಂತನ ಕೈಯಲ್ಲಿ ಭಗವಂತ 3 ಲಿಸ್ಟ್ ಮಾಡ್ತಾನೆ. ಇಲ್ಲಿ 3 ಲಿಸ್ಟ್ ಆಗುತ್ತೆ ಭಗವಂತನ ಸಾನ್ನಿಧ್ಯದಲ್ಲಿ. ಏನು? ಬೆಂಕಿ ಹಚ್ಚಿದವರ್ಯಾರು ಒಂದು ಲಿಸ್ಟ್ ಆಗತ್ತೆ. ಬೆಂಕಿಯನ್ನು ಹಚ್ಚಿದವರಾರು, ಹತ್ತಿದ ಬೆಂಕಿಯನ್ನ ನೋಡಿ ನಗುತ್ತ ಕೂತವರಾರು, ಉರಿತಾ ಇರುವಂತ ಬೆಂಕಿ ನೋಡಿ ನಗುತ್ತಾ ಕುಂತವರು ಯಾರು? 3ನೇ ಕೌಂಟ್ ಆಗುತ್ತೆ. ಹತ್ತಿದ ಬೆಂಕಿಯನ್ನ ಆರಿಸಲು ಪ್ರಯತ್ನಿಸಿದವರಾರು. 3 ಲಿಸ್ಟ್ ಆಗುತ್ತೆ. ನಾನು ಬೆಂಕಿ ಹಚ್ಚಿದವರ ಲಿಸ್ಟ್ ಅಲ್ಲಿ ಬರಲಿಕ್ಕೆ ಬಲ್ಲೆ, ಹತ್ತಿದ ಬೆಂಕಿಯನ್ನ ನೋಡಿ ನಗುತ್ತ ಕೂರಲಿಕ್ಕೆ ಬಲ್ಲೆ, ಆ ಲಿಸ್ಟ್ ಅಲ್ಲಿ ಬಲ್ಲೆ. 3ನೇ ಲಿಸ್ಟ್ ಯಾವುದು? ಹತ್ತಿದ ಬೆಂಕಿಯನ್ನ ಆರಿಸುವವರ ಲಿಸ್ಟ್ ಅಲ್ಲಿ ಬರಲಿಕ್ಕೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಹೇಗಿರಬೇಕು? ನಾವು ಧರ್ಮಕ್ಕಾಗಿ, ತತ್ವಕ್ಕಾಗಿ, ಪರಂಪರೆಗಾಗಿ, ಸಿದ್ಧಾಂತಕ್ಕಾಗಿ, ನಿಯಮಕ್ಕಾಗಿ, ನಿಯತಿಗಾಗಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳಬೇಕು. ಇವತ್ತು ನಮ್ಮ ದೇಶವನ್ನು ಕಾಯುವಂತ ಸೈನಿಕರಿದ್ದಾರೆ. ಉದಾಹರಣೆಗೆ ಚೀನಾ ಬಾರ್ಡರ್ ಇದ್ದಾರೆ, ನಮ್ಮ ದೇಶ ಮತ್ತು ಚೀನಾ ಮಧ್ಯ ಭಾಗದಲ್ಲಿದ್ದಾರೆ. 0.32 ಡಿಗ್ರಿ ಚಳಿ ಇರುತ್ತೆ. ಎಷ್ಟು? -32 ಡಿಗ್ರಿ ಚಳಿ. ನೀರಿಲ್ಲಲ್ಲಿ. ಯಾಕೆ ನೀರಿಲ್ಲ? ಎಲ್ಲ ಗಡ್ಡೆ, ಹಿಮಗಡ್ಡೆ, ಮಂಜು, ಐಸ್ ಆಗಿರುತ್ತೆ. ಅದನ್ನ ಚೆನ್ನಾಗಿ ಹೊಡಿಬೇಕು, ಒಡೆದು ಅದನ್ನು ಕಾಯಿಸಬೇಕು, ಅದನ್ನು ಕಾಯಿಸಿ ನೀರು ಮಾಡಿ ಕುಡಿಬೇಕು. 2 ನಿಮಿಷ ಗಟ್ಟಿ ಆಗತ್ತೆ. ಯಾವುದೇ ಇಲ್ಲಿ ಆಹಾರ ಪದಾರ್ಥ, ಚಪಾತಿ, ರೊಟ್ಟಿ ಏನು ತಿನ್ಲಿಕ್ಕೆ ಬರಲ್ಲ ಅವರಿಗೆ. ಯಾಕೆ? 1 ನಿಮಿಷದಲ್ಲಿ ಗಟ್ಟಿಯಾಗಿ ಹೋಗುತ್ತೆ. ಅದನ್ನ ಕೈಯಿಂದ ಮುರಿಯಕ್ಕೂ ಆಗಲ್ಲ, ಅಷ್ಟು ಗಟ್ಟಿಯಾಗುತ್ತೆ. ಅವರಿಗೆ ಹೆಲಿಕಾಪ್ಟರ್ ಮುಖಾಂತರ ಕೆಲವು ರೆಡಿಮೇಡ್ ಫುಡ್ ಬರ್ತದೆ, ಅದನ್ನಷ್ಟೇ ತಗೋಬೇಕು. ನೀರು ಬೇಕು, ಕಾಯಿಸಿ ಕುಡಿಬೇಕು. ಸ್ನಾನ ಇಲ್ಲ, 6 ತಿಂಗಳು ಸ್ನಾನ ಇಲ್ಲ ಅವರಿಗೆ. 6 ತಿಂಗಳು ಡ್ಯೂಟಿ ಮಾಡ್ಬೇಕು ಅವ್ರಿಗೆ. ಆನಂತರ ಯಾವುದೇ ಸುಖ ಇರಲ್ಲ. ಯಾವ ಟೈಮಲ್ಲಿ ಏನ್ ಬರುತ್ತೆ ಕಾಯ್ಕಂತಾನೆ ಕೂರ್ಬೇಕು. ಇದು ದೇಶ ಕಾಯುವಂತ ಸೈನಿಕರು. ಅದು ಇಲ್ಲೇ ದುಡಿಲಿಕ್ಕೆ ಅವಕಾಶ ಇದೆ, ಅದು ಇದು ನಮ್ಮ ಕರ್ತವ್ಯ ಅಂತ ದುಡಿತಿದ್ದಾರೆ. ಹಿಂದೆ ದೇಶಕ್ಕೆ ಸ್ವತಂತ್ರವನ್ನು ತರಲಿಕ್ಕಾಗಿ ಎಷ್ಟು ಜನ ಹೋರಾಡಿದ್ರು, ಹೇಗೆ ಹೋರಾಡಿದ್ರು ಅವರು? ಎಷ್ಟು ಕಠಿಣ ಪರಿಶ್ರಮ. ತಮ್ಮ ಮನೆಗಲ್ಲ, ತಮಗಾಗಿ ಅಲ್ಲ, ತಮ್ಮ ಪರಿವಾರಕ್ಕಾಗಿ ಅಲ್ಲ, ತಮ್ಮ ಗ್ರಾಮಕ್ಕಾಗಿ ಅಲ್ಲ, ದೇಶಕ್ಕಾಗಿ. ಈ ಉದಾಹರಣೆಗೆ ಅಂಡಮಾನ್ ನಿಕೋಬಾರ್ ಅಲ್ಲಿ ಜೈಲಿದೆ ಇವತ್ತಿಗೂ ಕೂಡ. ಕಪ್ಪು ನೆರಳು ಅಂದ್ರೆ ಕರಿ ಜೈಲ್ ಅಂತ ಕರೀತಾ ಇದ್ದಾರೆ. 5.5 ಅಡಿ ಅಗಲ, 6 ಅಡಿ ಉದ್ದ ಅಂತ ಒಂದು ಶೆಲ್ಲರ್. ಒಬ್ಬರಲ್ಲಿ ಒಬ್ಬ ಕೈದಿಯನ್ನು ಹಾಕುವ ಕೈದಿಯಲ್ಲ, ದೇಶ ಪ್ರೇಮಿಗಳನ್ನ, ಬ್ರಿಟಿಷರ ವಿರೋಧಿಗಳು, ದೇಶ ಪ್ರೇಮಿಗಳು, ಅವರನ್ನ ತುಂಬಾ ಜೈಲಿಗೆ ಹಾಕ್ತಾ ಇದ್ರಲ್ಲಿ. ಒಂದು ಶೆಲ್ಲರ್ ಒಬ್ಬರೇ ಇರಬೇಕು. ಕಪ್ಪು ಜೈಲಲ್ಲಿ ಯಾಕೆ ಅಂತ ಕೇಳಿದ್ರೆ ಸೂರ್ಯನ ಬೆಳಕು ಬೀಳದಲ್ಲಿ ಕತ್ತಲೆಯಲ್ಲೇ ಇರಬೇಕು. ಆನಂತರ ಊಟ, ಚಲೋ ಊಟ ಇಲ್ಲ, ಒಳ್ಳೆಯ ಊಟ ಇಲ್ಲ ಅವರಿಗೆ. ಎದಕ್ಕೂ ಬಾರದ ಆಹಾರವನ್ನ ತಟ್ಟೆಯಲ್ಲಿ ಇಟ್ಟು ದಬ್ತಿದ್ರು. ಹುಳ, ಅರ್ಧ ಹುಳ, ಅರ್ಧ ಅಕ್ಕಿಯಿಂದ ನಿರ್ಮಾಣ ಆದಂತ ಅನ್ನ, ಅದಕ್ಕೆ ಹಾಕಿ ಸಾರು ಇಲ್ಲ, ಅದನ್ನೇ ತಿನ್ಬೇಕು ಒಣ ಅನ್ನವನ್ನು. ಈಗ ನೀವು ಕೋವಿಡ್ ದಲ್ಲಿ ಎಷ್ಟು ಜನ ಆ ಸಮಯದಲ್ಲಿ, ಕೋವಿಡ್ ಸಮಯದಲ್ಲಿ ನೋಡಿದಿರಿ. ಇಡೀ ಪರಿವಾರದೊಂದಿಗೆ ಮನೆಯಾಗಿರ್ರಿ, ಮನೆಯಿಂದ ಹೊರಗೆ ಬರಬಾರ್ದು ಎಂದ ತಕ್ಷಣ ಎಷ್ಟೋ ಜನ ಮಾನಸಿಕ ಮಾಡ್ಕೊಂಡ್ರ ಅದನ್ನು. ಪರಿವಾರದ ಜೊತೆಗಿರ್ರಿ, ಏನ್ ಬೇಕಾದ್ರೂ ಊಟ ಮಾಡ್ಕೊಂಡು ಉಣ್ರಿ, ಚೆನ್ನಾಗಿದೆ ಅಂದ್ರೆ ಮಾನಸಿಕ ಸತ್ತೋದ ಎಷ್ಟೋ ಮಂದಿ. ಹೊರಗೆ ತಿರುಗಾಡ್ಲಿಕ್ಕೆ ಆಗ್ತಿಲ್ಲ, ಜನರು ಕೂಡ ಬೆರೀಲಿಕ್ಕೆ ಆಗ್ತಿಲ್ಲ ಅಂತ. ಮತ್ತು ದೇಶ ಕಾಯ್ಲಿಕ್ಕೆ ಹೋದವರು ಇಷ್ಟು ತ್ರಾಸ ತಗೊಂಡ್ರಲ್ಲ, ಯಾರಿಗಾಗಿ? ದೇಶಕ್ಕಾಗಿ. ಇವತ್ತು ಸೈನಿಕರು ಹೋರಾಡ್ತಾ ಇದ್ದಾರೆ ನಮ್ಮ ದೇಶಕ್ಕಾಗಿ. ಶ್ರೀರಾಮಚಂದ್ರ ಮರ್ಯಾದ ಪುರುಷೋತ್ತಮ ಅಂತ ಅನಿಸ್ಕೊಂಡ. ಅವನೊಬ್ಬನೇ ಕಾರಣ ಇದ್ದಾನ ಅದರಲ್ಲಿ, ಒಬ್ಬನೇ ಕಾರಣನ ಅವನೊಬ್ರು ಏನ್ ಮಾಡ್ಲಿಕ್ಕೆ ಆಗತ್ತೆ? ಏನು ಮಾಡಕ್ ಸಾಧ್ಯ ಇಲ್ಲ. ಏನಾದ್ರೂ ಒಬ್ರು ಧರ್ಮ ಕಟ್ಟಬೇಕು ಅಂತ ಹೋದ್ರೆ ಸಾಧ್ಯ ಇದೆಯಾ? ಪ್ರತಿಯೊಬ್ಬರು ಕೈ ಜೋಡಿಸಿದಾಗ ಮಾತ್ರ. ಹನುಮನ ಸ್ವಾಮಿ ನಿಷ್ಠೆ, ಭರತನ ತ್ಯಾಗ, ಲಕ್ಷ್ಮಣನ ಭ್ರಾತೃ ಪ್ರೇಮ, ಯಾವ ಸುಗ್ರೀವನ ಶಕ್ತಿ, ಯಾವ ಜಾಂಬವಂತನ ಬುದ್ಧಿಶಕ್ತಿ, ಪ್ರತಿಯೊಬ್ಬರು ಕೂಡಿ ರಾಮಚಂದ್ರನ ಶಕ್ತಿಯನ್ನು ತುಂಬಿದ್ರು ಮರ್ಯಾದ ಪುರುಷೋತ್ತಮನಾದ. ಹಾಗೆ ಒಂದು ಕ್ಷೇತ್ರ, ಒಂದು ಮನೆ, ಒಂದು ಗ್ರಾಮ, ಒಂದು ರಾಜ್ಯ, ಒಂದು ರಾಷ್ಟ್ರ ಪ್ರಖ್ಯಾತಿಯಲ್ಲಿ ಬರಬೇಕು ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಕೂಡ ಪರಿಶ್ರಮವನ್ನು ತಗೋಬೇಕು. ಕಷ್ಟ ಬೇಡ, ಸುಖ ಬೇಕು ಅಂದ್ರೆ ಕಷ್ಟ ಬೇಡ ನನಗೆ, ಎಲ್ಲ ಸುಖ ಏನಿದೆಲ್ಲ ಬೇಕು ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ್ರು ಸೇವೆಯದು ಪರಮಾಚಾರ್ಯ, ಸೇವಾ ಮಾಡಿ.
ಸೇವಾ ಅಂದ ತಕ್ಷಣ ವೇದಿಕೆ ಮೇಲೆ ಶಿಸ್ತಿನಿಂದ ನಾವು ಓಡಾಡ್ತೇವೆ, ಇದಲ್ಲ. ಯಾರು ಚೇರ್ ಹಾಕಿ ಅವ್ರು ಬಂದು ಕೂರಕ್ಕಿಂತ ಮೊದಲ ಚೇರ್ ಮೇಲೆ ಕೂತು ಬಿಡ್ತೇವೆ, ಇದು ಅಲ್ಲ. ಯಾರಾದ್ರೂ ವಿವಿಐಪಿ ಬಂದಾರ ಅಂದ ತಕ್ಷಣ ಅವ್ರು ಹಿಡಿದ್ರೆ ಕರ್ಕೊಂಡ್ ಬರೋದು, ಅವ್ರ ಜೊತೆ ಓಡಾಡೋದು, ಫೋಟೋ ಸೆಲ್ಫಿ ತಗೊಳ್ಳೋದು, ಫೋಟೋ ತೆಗೆದು ವಾಟ್ಸಪ್ ಹಾಕೋದು, ಡಿಲೀಟ್ ಇದನ್ನ ಫೇಸ್ಬುಕ್ ಹಾಕೋದು ಮಾಡ್ತೇವೆ, ಇದು ಸೇವಾ ಅಲ್ಲ. ಒಂದಿಷ್ಟು ಏನೋ ಕೊಡ್ತೇವೆ, ಅದನ್ನ ದೊಡ್ಡ ಪತ್ರಿಕೆ ನಮ್ಮ ಹೆಸರು ಹಾಕಿದೆ ಅಂತ ಹೇಳ್ತೀವಿ, ಸೇವಾ ಅಲ್ಲ. ಒಂದೇನೋ ದೇವಸ್ಥಾನಕ್ಕೆ ಸೇವಾ ಮಾಡೇವಿ, ಮೂರ್ತಿ ಕೊಡಿಸೇವಿ, ಮೂರ್ತಿಗಿಂತ ದೊಡ್ಡ ಫೋಟೋ ಹಾಕ್ಸಿ ಬಂದ ದೇವಸ್ಥಾನದಾಗ ಅಲ್ಲ. ಯಾವುದು ಸೇವಾ? ಸೇವೇತ ಪರಮಾಚಾರ್ಯ. ಸೇವಾ ಅಂದ್ರೆ ಏನು? ಪರಿಶುದ್ಧವಾದ ಮನಸ್ಸಿನ ಕಾಯ ವಾಚ ಮನಸ. ಅವ್ರು ಹೇಳ್ತಾರೆ, ಒಬ್ಬ ಭಕ್ತ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಿದ ಅಂತ ಕೇಳಿದ್ರೆ, ಅಂತಪ್ಪ ಭಕ್ತನ ಸೇವೆಯನ್ನ ನೋಡಿ ಒಬ್ಬ ಶಿವಯೋಗಿ, ಒಬ್ಬ ಸಂತ, ಒಬ್ಬ ತಪಸ್ವಿ ಸಂತುಷ್ಟನಾದ ಅಂತ ಕೇಳಿದ್ರೆ, ಸಂತುಷ್ಟನಾಗಿ ಅವನೇನಾದ್ರೂ ಹರಸಿ ಆಶೀರ್ವಾದ ಮಾಡಿದ ಅಂತ ಕೇಳಿದ್ರೆ, ಹರಸಿ ಆಶೀರ್ವಾದ ಮಾಡಿದ ಅಂತ ಕೇಳಿದ್ರೆ ಏನಾಗ್ತದೆ? ಒಬ್ಬ ಭಕ್ತ ಕಸವನ್ನು ಹೊಡಿತಾನೆ, ಕಸ ಹೊಡಿತಾನೆ, ಇನ್ನೊಬ್ಬ ಭಕ್ತ ಊಟದ ಎಲೆ ತೆಗಿತಾ ಇದ್ದಾನೆ, ತಟ್ಟೆ ತೊಳಿತಿದ್ದಾನೆ, ಆನಂತರ ಸ್ವಚ್ಛತೆಯನ್ನು ಕಾಯ್ಕೋತಾ ಇದ್ದಾನೆ, ಬಂದಂತ ದುರ್ಬಲರನ್ನ ಕರ್ಕೊಂಡು ಕೂರಿಸಿ ಪ್ರಸಾದವನ್ನು ಮಾಡಿಸ್ತಿದ್ದಾನೆ, ಪಾವಿತ್ರ್ಯತೆ ಕಾಯ್ಕೋತಿದ್ದಾನೆ, ಆ ವ್ಯವಸ್ಥೆನ ಸರಿಯಾಗಿ ನಿರ್ವಹಣೆ ಮಾಡ್ತಿದ್ದಾನೆ. ಅಂತ ಭಕ್ತನನ್ನ ನೋಡಿ ಏನಾದರೂ ಒಬ್ಬ ಶಿವಯೋಗಿ, ಒಬ್ಬ ತಪಸ್ವಿ, ಹೇ ಸರ್ವ ಸಮರ್ಥನಾದ ಭಗವಂತನೇ, ಎಂಥ ಭಕ್ತನ ಪಯಣ, ಇಷ್ಟು ಶುದ್ಧವಾದ ಮನಸ್ಸಿಂದ ಸೇವೆಯನ್ನು ಮಾಡ್ತಿದ್ದಾನೆ. ಈ ಮಠವನ್ನ, ಈ ಮಂದಿರವನ್ನ, ಈ ಪ್ರಾಂಗಣವನ್ನ ಶುದ್ಧಗೊಳಿಸಿದ ಈ ಭಕ್ತನ ಮನೆಯನ್ನ, ಮನವನ್ನ, ಪರಿಸರವನ್ನ ಶುದ್ಧವಾಗಿಡು ಅಂತ ಏನಾದರೂ ಒಂದು ಸಾರಿ ಪ್ರಾರ್ಥನೆ ಮಾಡಿದ್ದಾರೆ. ಒಂದು ಸಾರಿ ಹರಸಿ ಆಶೀರ್ವಾದ ಮಾಡಿದ ಒಬ್ಬ ಗುರು ಅಂತ ಕೇಳಿದ್ರೆ 1 ಕೋಟಿ ಅಶ್ವಮೇಧ ಯಜ್ಞ ಮಾಡಿದ ಪುಣ್ಯ ಆ ಭಕ್ತನ ಬ್ಯಾಂಕ್ ಡಿಪಾಸಿಟ್ ಆಗಿರುತ್ತೆ. ಇದು ಸೇವಾ. ಅದಕ್ಕೇನು ಅಂತ ಕೇಳಿದ್ರೆ, ಸೇವೆ ಮಾಡುವಾಗ ಜಾತಿ ಬರಬಾರದು, ಪ್ರತಿಷ್ಠೆ ಬರಬಾರದು, ಪಕ್ಷ ಬರಬಾರದು, ವೈಯಕ್ತಿಕತೆ ಬರಬಾರದು. ಅವೆಲ್ಲವನ್ನು ಮೀರಿ ಮಾಡುವಂಥದ್ದು ಸೇವಾ. ಸೇವಾ ಇದೆಲ್ಲ ಮೀರಿರುವಂಥದ್ದು ಸೇವಾ ಅಂದ್ರೆ ಕೊನೆಯದು. ಈಗ ನಮಗೆ ಯಾವಾಗ ಕೂಡ ಕಷ್ಟವನ್ನು ಕೊಟ್ಟಂತ ವ್ಯಕ್ತಿ ಬಂದರೂ ಕೂಡ ಅವನನ್ನು ಆಧಾರದಿಂದ ನೋಡಬೇಕು, ಗೌರವದಿಂದಲೇ ಕಾಣಬೇಕು, ಇದು ಸೇವಾ. ಯಾವಾಗಲೂ ಕೂಡ ಕಾಯ ವಾಚ ಮನಸ್ಸ ಶ್ರದ್ಧೆಯಿಂದ ಮಾಡುವಂಥದ್ದು ಸೇವಾ. ಅದಕ್ಕೆ ಏನಾದ್ರೂ ಫಲಾಪೇಕ್ಷೆ ಇತ್ತು ಅಂತ ಕೇಳಿದ್ರೆ ಸೇವಾ ಅಲ್ಲ. ನಾನು ಇವತ್ತು ಇವ್ರ ಜೊತೆ ಓಡಾಡಿ ಏನೋ ಮಾಡ್ತೀನಿ, ನಾನು ರೆಕಮೆಂಡ್ ಮಾಡಿಸಿ ಒಂದು ಸೀಟ್ ತಗೋಬೇಕು ಅನ್ನೋದು, ಅಥವಾ ಹೇಳಿ ಒಂದು ಟಿಕೆಟ್ ತಗೋಬೇಕು ಅನ್ನೋದು, ಅಥವಾ ಹೇಳಿ ಯಾವುದೋ ನೌಕರಿ ತಗೋಬೇಕು ಅನ್ನೋದು ಇದಲ್ಲ. ಇದು ಸಂಬಂಧ ಇಲ್ಲೇ ಇಲ್ಲ. ಮತ್ತಿನ್ ಕೆಲವರು ನಾವು ಇಷ್ಟೆಲ್ಲ ಸೇವೆ ಮಾಡ್ತೇವೆ, ಮತ್ತೆ ನಮಗೆ ರೆಕಮೆಂಡ್ ಮಾಡಿದ್ರೆ ಹೆಂಗ್ರಿ? ಟಿಕೆಟ್ ಕೊಡಿಸ್ತು ಅಂದ ಎಂತ ಟಿಕೆಟ್? MLA ಟಿಕೆಟ್ ಕೊಡಿಸ್ರಿ. ಅವ್ರು ಇರ್ತಾರ, ತಾಲೂಕ್ ಪಂಚಾಯತಿ ಇರ್ತಾರ, ತಾಲೂಕ್ ಪಂಚಾಯತ್ ಸದಸ್ಯರು ಇರ್ತಾರೆ, ಅಧ್ಯಕ್ಷರಾಗಿರ್ತಾರೆ. ಅವ್ರಂತಾರೆ ಒಂದು MLA ಟಿಕೆಟ್ ಕೊಡಿಸ್ರಿ, ಇಷ್ಟೆಲ್ಲ ಸೇವೆ ಮಾಡೇವಿ, ಇಷ್ಟೆಲ್ಲ ಓಡಾಡೇವಿ, ಇಷ್ಟೆಲ್ಲ ಮಾಡೇವಿ. ಇದು ಅಲ್ಲ. ಆತರ ಭಾವನೆ ಇದ್ದರೆ ಮಾಡಲೇಬಾರ್ದು, ಮನೆಗೆ ಇಟ್ಬಿಡ್ಬೇಕು. ಅವರು ನಮಗೇನಾದ್ರೂ ಫಲಾಪೇಕ್ಷೆ ಇರ್ತದಲ್ಲ ಕೆಲವರು, ನಮಗೆ ಅದು ಬೇಕು, ಇದು ಬೇಕು, ಅದನ್ನು ಕೊಡಿಸ್ಬೇಕು, ಇದನ್ನು ಕೊಡಿಸ್ಬೇಕು, ಇದೆಲ್ಲ ಇಲ್ಲ. ಗುರು ಸಾನ್ನಿಧ್ಯದಲ್ಲಿ ಮಾಡಿದಂತ ಸೇವೆ ಇರ್ತದಲ್ಲ, ಇದು ಜೀವನದ ಜೊತೆಗೆ ಬರುವಂತ ಕಟ್ಟಿಟ್ಟ ಬುದ್ಧಿ, ಪುಣ್ಯದ ಬುದ್ಧಿ. ಆ ಭಾವನೆ ಇರಬೇಕು. ಆ ಪವಿತ್ರ ಭಾವನೆಯಿಂದ ಮಾಡಿರ್ತಕ್ಕಂಥದ್ದು ಸೇವೆ ಆಗುತ್ತೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಇಲ್ಲೆಲ್ಲ ಕೂಡಿರುವಂತ ಬಹುಶಃ ಸೇವಾ ಭಾವನೆ ಇರುವಂತದ್ದು ಇಲ್ಲೆಲ್ಲ ಸೇರಿರುವುದು. ಅಂತ ಭಾವನೆ ನಿಮ್ಮ ಜೊತೆಗಿದೆ. ಅನೇಕ ಪ್ರಕಾರ ಎಷ್ಟು ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಿದೆವು. ನಮ್ಮ ಕೊಟ್ಟೂರಿಂದ, ಕೊಟ್ಟೂರಿಂದ, ನಾಗರಹಳ್ಳಿಯಿಂದ ಸುಮಾರು ಎಷ್ಟೊಂದು 20-25 ವರ್ಷದಿಂದ ಸಂಘಟನೆ ಮಾಡಿ ಪ್ರತಿ ವರ್ಷ ಪುರಾಣ ಜಗ್ಗೆ ಹೊಂಟಾರ. ಅವ್ರ ಜೊತೆ ಸಾಕಷ್ಟು ಜನ ಕೂಡಿಸ್ಕೊಂಡು ಅನೇಕ ಜನ ಹಿಂಗ ಬಹಳ ಜನ ಇದ್ದೀರಿ ಅಂದ್ರೆ ಸಂಘಟನೆಯಲ್ಲಿ ಭಾಗವಹಿಸ್ತವ್ರು. ನಮ್ಮ ಗೌಡರು ಬಂದಾರ, ಅವ್ರ ಊರಿಗೆ ಹೋದಾಗ ನಾವು ನೋಡಿ ಆಶ್ಚರ್ಯ ಆಗಿತ್ತು. ಎದ್ದಿದ್ದಾಗ ಗೌಡರು 1 ನಿಮಿಷ, ಇವ್ರು ಹೆಂಗಂದ್ರ ಇಡೀ ಊರಲ್ಲಿ ಊರ ಜನ ಶಾಲೆ ಊರಿಗೆ ಹೆಂಗ್ ಹೊಡಿತಾರೆ. ಊರ್ ಜನಕ್ಕೆ ದೊಡ್ಡ ಸಭೆ ನಡೆದತ್ತು. 1-2 ಮಾರುದ್ದ ಒಂದು ದೊಣ್ಣೆಕಾಯಿ ಹಿಡ್ಕೊಂಡು ಸುಮ್ಮನೆ ತಿರುಗಾಡ್ತಿದ್ರು. ಯಾರು ಜನ ಎದ್ದು ನಿಲ್ತಿದ್ರಲ್ಲ, ಗೌಡರು ಕೂಡ್ರಿ ಅಂತಿದ್ರು. ಯಾರು ಎದ್ದು ನಿಲ್ತಾರೆ ತಲೆ ಬಿಡ್ತಿದ್ರು.
ಅಂದ್ರೆ ಇಷ್ಟು ಒಂದು ಉಗ್ರತೆ. ಆ ಕಾರ್ಯವನ್ನು ಯಶಸ್ವಿ ಮಾಡಿ ಕೂಡ್ರಿಗಳು, ಆ ಕಾರ್ಯವನ್ನು ಯಶಸ್ವಿ ಮಾಡ್ಬೇಕಷ್ಟೇ. ಇವರಲ್ಲಿ ಅದ ಅಂದ್ರೆ ಇಡೀ ಊರಲ್ಲಿ ಅಷ್ಟು ಒಂದು ಹಿರಿತನ, ಒಂದು ಭಾವನೆ, ಒಂದು ಶ್ರದ್ಧೆ ಅಲ್ಲಿ ಎದಾರ ಅಂದ್ರೆ ಅಲ್ಲಿ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಹಂಗೆ ಅನೇಕ ಜನ ರಾಜಣ್ಣ ಊರು ಹಿರಿತ ಯಾವತ್ತೂ ಕೂಡ ಶಾಲ ವಹಿಸಿಲ್ಲ, ಹಾರ ವಹಿಸಿಲ್ಲ, ಸನ್ಮಾನ ವಹಿಸಿಲ್ಲ, ಏನು ವಹಿಸಿಲ್ಲ. ಮಲ್ಲಪ್ಪ ಆಗಿರ್ಬೋದು, ಅನೇಕ ಜನ ಭಾಗದವರು ಪ್ರಮುಖರು ಬಹಳ ಜನ ಇಲ್ಲಿ ಕೂಡಿರಿ. ಏನನ್ನು ಬಯಸದೆ ಸದಾ ಸೇವೆಯನ್ನು ಮಾಡೋದು. ಕಮ್ಮಾಳ್ ಹೇಳಿದ್ರು ನಮ್ಮ ಬಸಪ್ಪಯ್ಯನವರು, ಅವ್ರು ಏನಿಲ್ಲ ಹಗಲವೋ ರಾತ್ರಿ ಪ್ರಸಾದ ಇಲ್ಲ ಅಷ್ಟೇ. ಅವ್ರಿಗೆ ಯಾರೇನು ಹೇಳಿದ್ರು ಸುಮ್ಮನೆ ಕೇಳ್ತಾರೆ. ಅವ್ರು ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾರೆ. ಪ್ರಸಾದ ನಿಲಯ ಬಂದು ಭಕ್ತರಿಗೆ ಪ್ರಸಾದ ಮಾಡಿಸ್ಬೇಕು, ಸಂತೃಪ್ತಿಯಾಗಿ ಉಳಿಸ್ಬೇಕು. ನಾವೇನ್ ಹೇಳಿದ್ರು ಹೂ ಅಂತಾರ ಅವ್ರು ಏನ್ ಮಾಡ್ಬೇಕು ಅದನ್ನೇ, ಅಂದ್ರೆ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡುವಂತ. ಅಂದ್ರೆ ಸೇವೆಯನ್ನು ಮಾಡುವಾಗ ಹಿಂಗಿರಬೇಕು. ಸೇವೆ ಮಾಡುವಾಗ ಯಾವುದೇ ಸಂಕುಚಿತ ಮನೋಭಾವನೆಗಳು. ಸೇವೆ ಮಾಡೋ ಸಮಯದಲ್ಲಿ ಯಾರು ಬಂದ್ರು ಇವನಿಗೆ ಅಲ್ಲಿ ತ್ರಾಸ ಕೊಟ್ಟದ ಈ ಸಮಯದಲ್ಲಿ ತೋರಿಸ್ಬೇಕು ಅಂತೇಳಿ ಅಲ್ಲಿ ಶೇಡ ತೀರಿಸ್ಕೊಳಕ್ ಹೋಗಬಾರದು, ಅಪಮಾನ ಮಾಡಬಾರದು. ಮನುಷ್ಯ ಪಾಪದ ಕೆಲಸ ಯಾವುದರಿಂದ ಅಂತ ಕೇಳಿದ್ರೆ ಶಿವ ದೇವಾಲಯ, ಗುರು ಸಾನ್ನಿಧ್ಯ, ಇವೆರಡು ಬಹಳ ಜಾಗೃತಿ ಪಾಯಿಂಟ್ ಕೇಳಿದ್ರೆ. ಭಗವಂತ ಯಾವಾಗ ಕ್ರೋಧಿತ ಆಗ್ತಾನೆ ಅಂತ ಕೇಳಿದ್ರೆ, ಭಗವಂತ ಕ್ರೋಧಿತ ಯಾವಾಗ ಆಗ್ತಾನೆ ಅಂತ ಕೇಳಿದ್ರೆ, ಭಗವಂತನ ಭಕ್ತನಿಗೆ ಅಪಮಾನ ಮಾಡಿದಾಗ. ಈ ಉದಾಹರಣೆಗೆ ದೇವಾಲಯಕ್ಕೆ ಒಬ್ಬ ಭಕ್ತ ಬಂದಿದ್ದಾನೆ, ಅವನ ಶತ್ರು ಇರ್ತಾನೆ. ಅಲ್ಲಿ ಇರುವಂತ ವ್ಯವಸ್ಥಾಪಕ ಆ ಭಕ್ತನಿಗೆ ಏನಾದರೂ ಅಪಮಾನ ಮಾಡಿದ ಅಂತ ಕೇಳಿದ್ರೆ, ಅವನಿಗೆ ನೋವನ್ನು ಉಂಟು ಮಾಡಿದ ಅಂತ ಕೇಳಿದ್ರೆ, ಅವಾಗ ಭಗವಂತ ಬಹಳ ಕ್ರೋಧಿತಾಗ್ತಾನೆ. ಗುರು ಗುರು ಅವನಿಗೆ ಏನಾದರೂ ಸಹನ ಮಾಡಿರ್ತಾನೆ. ಅವನ ಆಪ್ತ ಶಿಷ್ಯರಿಗೆ, ಆಪ್ತ ಬಳಗಕ್ಕೆ, ಸೇವಾಕರ್ತರಿಗೆ ಏನಾದ್ರೂ ಅಪಮಾನ ಮಾಡಿದ್ರು ಅಂದ್ರೆ ಅವನಿಗೆ ಸಹನ ಆಗಲ್ಲ. ಅದೇ ಪ್ರಕಾರ ತಾಯಿ ತನಗೆ ಏನೂ ಸಹನ ಮಾಡಿರ್ತಾಳೆ. ತಾಯಿ ತನ್ನ ಮಕ್ಕಳಿಗೆ ಏನಾದ್ರೆ ಬರ್ತದೆ ಸಿಟ್ಟು. ತಾಯಿ ತಂದೆ ಅವರಂತಾರೆ ಏನೇ ಮಾಡಿ ನನ್ನ ಮಗ ಮಾಡಿಲ್ಲ, ನನ್ನ ಮಗಳು ಮಾಡಿಲ್ಲ ಅಂದ್ರೆ ಏನು ಅಂತ ಕೇಳಿದ್ರೆ, ತಾಯಿ ತಂದೆ ತಮಗೇನಾದ್ರೂ ಸಹನ ಆಗತ್ತೆ. ಮಕ್ಕಳಿಗೆ ಏನಾದ್ರು ಅಂದ್ರು ಬಡದ್ರು ಹೊಡೆದ್ರು ಅಂದ್ರೆ ಅತಿ ಕ್ರೋಧ ಬರುತ್ತೆ. ಭಗವಂತನಿಗೆ ಏನಾದ್ರು ಸಹನ ಮಾಡಿರ್ತಾನೆ. ಅವನ ಭಕ್ತರಿಗೆ ಏನಾದ್ರು ಅಂದ್ರೆ ಅಪಮಾನ ಮಾಡಿದ್ರೆ ಅವನು ಕ್ರೋಧಿತನಾಗಿ ಶಾಪವನ್ನು ತತ್ಕ್ಷಣದಲ್ಲಿ ಕೊಡ್ತಾನೆ. ಗುರು ಏನೆಲ್ಲ ಸಹನ ಮಾಡ್ಕೋತಾನೆ. ಅವನ ಆಪ್ತರಿಗೆ, ಸೇವಾಕರ್ತೃಗಳಿಗೆ, ಸೇವಾರ್ಥಿಗಳಿಗೆ ಅಪಮಾನ ಮಾಡಿದ್ರೆ, ನಿಂದೆ ಮಾಡಿದ್ರೆ, ಆರೋಪ ಮಾಡಿದ್ರೆ, ಅವ್ರಿಗೆ ನೋವ ಕೊಟ್ರೆ, ಅವ್ರ ಮೇಲೆ ಆರೋಪ ಹೊರಿಸಿದ್ರೆ ಅವನು ಸಹನ ಮಾಡ್ಕೊಳ್ಳಲ್ಲ, ಕ್ಷಮ ಮಾಡಲ್ಲ. ಇದು ಕ್ಷಮ ಇಲ್ಲದೆ ಇರ್ತಕ್ಕಂಥ ಕೆಲವು ಕಾರ್ಯಗಳು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮದೇ ಆಗಿರ್ತಕ್ಕಂಥ ವ್ಯಾಪ್ತಿಯಲ್ಲಿ ಏನೇನು ಸೇವೆ ಸಂಘಟನೆ ಹೇಗೆ ಮಾಡಿ ಸಾಧ್ಯ ಇದೆ ಸಂಘಟನೆ ಮಾಡಿ. ಆನಂತರ ಯಾವ್ಯಾವ ರೀತಿ ಸೇವೆ ಮಾಡಿ ಸಾಧ್ಯ ಇದೆ, ಸೇವೆಯನ್ನ ನಾವು ಮಾಡಿದ್ವಿ ಅನ್ನೋದಕ್ಕಿಂತ ನಮ್ಮ ಜೊತೆ ತೊಡಗಿಸ್ಕೋಬೇಕು. ಒಂದಷ್ಟು ಜನವನ್ನ ತೊಡಗಿಸ್ಕೊಂಡು ಆ ಸೇವೆಯನ್ನ ಮಾಡಿ ಆ ಕಾರ್ಯ ಯಶಸ್ವಿ ಮಾಡ್ಬೇಕಷ್ಟೇ. ಅಲ್ಲಿ ಯಾವುದು ಬರಬಾರ್ದು, ಪಕ್ಷ, ಜಾತಿ, ಪ್ರತಿಷ್ಠೆ, ಅಹಂಕಾರ, ಇವು ನಾಲ್ಕು ಬರಬಾರ್ದು. ಒಂದು ಕಾರ್ಯ ಯಶಸ್ವಿ ಆಗಬೇಕಂದ್ರೆ ಇವು ನಾಲ್ಕನ್ನ ದೂರ ಇಟ್ಟು ಸೇವೆಯನ್ನು ಮಾಡಬೇಕು. ಆ ತರ ಭಾವನೆ ಇದ್ದಾಗ ಮಾತ್ರ ಸಾಧ್ಯತೆ ಅಂತಕ್ಕಂಥ ಮಾತನ್ನು ತಿಳಿಸಿ ಆ ನಿಟ್ಟಿನಲ್ಲಿ ಅನೇಕ ಪ್ರಮುಖರೆಲ್ಲ ಸೇರಿ ಆ ಕಣ್ಕುಪ್ಪಿ ಮಾಡಿದ ಚಮಸಂದ ಒಂದು 30 ವರ್ಷದಿಂದ ದುಡಿತಾರೆ ಹಗಲು ರಾತ್ರಿ. ಮತ್ತೆ ನಮ್ಮ ಸಾಕಷ್ಟು ಜನ ಅಂದವರು ಬಂದರೆ ಮಲ್ಲಿಕಾರ್ಜುನ ಅವರು, ಅನೇಕ ಜನ ಸಾಕಷ್ಟು ಜನ ಬಂದು ಅನೇಕ ತಮ್ಮದೇ ಆಗಿರ್ತಕ್ಕಂಥ ಸೇವೆ. ಮತ್ತೆ ನಾಗರಾಜು ವಯಸ್ಸು ಸಣ್ಣದು, ದೊಡ್ಡ ಸಂಘಟನೆ, ಇಡೀ ಕೂಡಲಿಗೆ ತಾಲೂಕಲ್ಲಿ ಕವರ್ ಮಾಡುವಂತ ಸಾಮರ್ಥ್ಯ. ಅಂದ್ರೆ ಆ ರೀತಿಯಲ್ಲಿ ಸೇವೆಯನ್ನು ಮಾಡ್ತಕ್ಕಂಥ ಸಾಕಷ್ಟು ಜನ ಇಲ್ಲಿ ಪಾಲ್ಗೊಂಡಿದ್ದೇವೆ. ಆ ಜೊತೆಯಲ್ಲಿ ಒಂದಷ್ಟು ಜನವನ್ನು ತೊಡಗಿಸಿಕೊಂಡು ಕಾರ್ಯಕ್ರಮದ ಯಶಸ್ವಿ ಕಾರಣರಾಗಬೇಕು ಅಂತಕ್ಕಂಥ ಸಲಹೆಗಳು ಕೊಟ್ಟು ಆ ಕಾರ್ಯಕ್ರಮದ ವಿವರಗಳನ್ನು ಕಮಲ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿ ಮುಟ್ಟಿಬಿಟ್ಟಿದೆ. ಮತ್ತು ಅದನ್ನು ರಿಪೀಟ್ ಮಾಡೋದಕ್ಕಿಂತ ಆ ಕಾರ್ಯ ನಿರ್ವಹಣೆ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡೋಣ. 22ನೇ ತಾರೀಕಿನ ಕಾರ್ಯಕ್ರಮದ ಯಶಸ್ಸಿಗಾಗಿ ಪ್ರತಿಯೊಬ್ಬರು ಚಿಂತನೆ ಮಾಡೋಣ. ನಮ್ಮ ಬಸವಣ್ಣನ ವಿಚಾರ ಮತ್ತು ಮಸಾಲೆ ದೋಷ ಇದೆಲ್ಲ ಅಂತ ಒಂದು ವಿಚಾರ ಒಳ್ಳೆಯದು, ಆದ್ರೆ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಕಣಕುಪ್ಪೆಯಲ್ಲಿ ಗಂಗಾಧರ ವೀರೇಶ್ ಅವ್ರ ಅಣ್ಣ ತಮ್ಮ ಪ್ರತಿ ವರ್ಷ ಮಠ ಅವರು ನಾವೇ ದೋಷ ಮಾಡಕ್ ಹೋಗ್ರಿ ಅಂತೇಳಿ 5 ವರ್ಷ ಕಾಡಿಸಿ ನಮಗೆ ಒಪ್ಸಿದ್ರು. ಆಯ್ತು ಮಾಡ್ರಿ ಅಂದ್ವಿ. 2 ವರ್ಷ 3 ವರ್ಷ ಮಾಡಿದ್ರು. ದೋಷದವರು ಪಾಳಿ ಹಂಚಿ ನಿಲ್ಲರು, ಅರ್ಥಮರ್ಧ ಬೆಂದಿರೋದು ಢಗ ತಗೊಂಡ್ಬಿಡೋರು. ಅವು ಅರ್ಥಮರ್ಧ ಬೆಂದು ದೋಷದಿಂದ ಹೊಟ್ಟೆ ಕಟ್ಟಿ ಬಿಡೋದು ತ್ರಾಸು. ಅದಕ್ಕೆ ಪ್ರಕಾರ ನಿರ್ವಹಣೆ ಮಾಡುವುದು ಕಷ್ಟ ಆಯಿತು. ಅದಕ್ಕೆ ಅವ್ರು ಹೇಳಿದ್ವಿ ದೋಷ
ಬಂದ ತಕ್ಷಣ ಇವ್ರು ಗಂಟು ಅಳಕ ಶುರು ಮಾಡಿದವು. ನಮ್ಗೆ ಅವಕಾಶ ನೀವು ಮಾಡ್ತಿ ಸರಿ, ಒಂದ್ಸರಿ 2 ಗುಂಟಲ್ ಹಿಟ್ಟು ಹಾಕಾರ, ಸಂಜೆವರೆಗೆ ಮಾಡೇ ಮಾಡ್ತಾರ ಅವರು. ಈ ಕಡೆ ಪ್ರಸಾದ ಇರ್ತದೆ, ಈ ಕಡೆ ದೋಸೆ, ಎಲ್ಲ ದೋಸೆ ಪಾಳ್ಯ ದೋಸೆ ಹೆಚ್ಚಿರ್ತಾರೆ ಪಾಳ್ಯ. ಅದು ಹಿಟ್ಟು ಖಾಲಿ ಆಗಂಗಲ್ಲ, ಜನ ಈ ಕಡೆ ಬರಂಗಲ್ಲ. ಅಂದ್ರೆ ಏನಾಗಿರ್ತದೆ ಪರಿಸ್ಥಿತಿ. ಹಾಗಾಗಿ ಅದಕ್ಕೆ ಏನ್ ಬೇಕು, ಒಂದಿಷ್ಟು ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು, ಒಳ್ಳೆ ಉಪ್ಪಿಟ್ಟು, ಕೇಸರಿ ಬಾತ್ ಸೂಕ್ತ ಅನಿಸುತ್ತೆ. ಆನಂತರ ಮಧ್ಯಾಹ್ನ ಪ್ರಸಾದ ಅಂತ ವ್ಯವಸ್ಥಿತವಾಗಿರುತ್ತೆ. ಅದರ ಬಗ್ಗೆ ಇನ್ನೊಂದ್ಸರಿ ಚಿಂತನೆ ಮಾಡಿ ಒಂದು ನಿರ್ಣಯ ಬರುವಂತ ಆಗಲಿ ಅಂತಕ್ಕಂಥ ಮಾತು ತಿಳಿಸಿ, ಬಸಪ್ಪಯ್ಯನಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡಿ ಒಂದು ಲೀಸ್ಟ್ ಕೊಟ್ಟರು ಪ್ರಸಾದದ್ದು. ಅದು ಚಲೋ ಅಂತ ಅನ್ಸಕತ್ತಿದೆ. ಆ ಪ್ರಕಾರ ಮಾಡಿ ರೆಡಿ. ಈಗ ಮತ್ತೆ ನೀವು ಏನಾದ್ರು ಮಾಡಬೇಕು ಅಭಿಲಾಷೆ ಇದ್ರೆ ಚಿಂತನೆ ಮಾಡಿ ಇರ್ತಕ್ಕಂಥ ಸಲಹೆಯನ್ನು ಕೊಟ್ಟು, ಇದು ಸಭೆ ಮುಗಿದ ತಕ್ಷಣ ನಿಮ್ಗೆ ಈ ಪತ್ರಿಕೆ ಬರ್ತಾವೆ. ಆ ಪ್ರಕಾರ ಕ್ರಮವನ್ನು ಹೇಳಿದಾರಲ್ಲ, ಆ ಪ್ರಕಾರ ಅವೆಲ್ಲ ಸಂಘಟನೆ ಮಾಡುವಂಥದ್ದು. ಇದಾದ್ಮೇಲೆ ಎಲ್ಲರೂ ಕೂಡಿ ಪಕ್ಕದ ತೋಟ, ಅದು ಹಿಂದೆ ಹೋಗ್ಸರಿ ಸಭೆಯಲ್ಲಿ ಹೇಳಿದ್ವಿ, 1 ವಾರ ಬೇಡ ಅಂತ ನಾವು ತಗೋಬೇಕು ಅಂತ ಭಕ್ತರು ಹಠ ಹೇಳಿದ್ರು. ಅದೆಲ್ಲ ಮೇಲೆ ಕೊಟ್ಟು ಮತ್ ಭಕ್ತ ಅಮ್ಮಾದ್ರೆ ಶ್ರೇಷ್ಠ, ಅವ್ರ ಮಾತೆ ಗೆಲ್ತು. ಕೊನೆಗೆ ಅದು ಹೇಗೋ ತಗೊಂಡಿದ್ದಾಗಿದೆ. ಅದು ನಿರ್ವಹಣೆ ಮಾಡುವಂಥದ್ದು. ಮೊದಲು ಕಿರೀಟ ಜೀವನದಲ್ಲಿ ಇಕ್ಕಟ್ಟಿ ಸಿಕ್ಕಿರ್ಲಿಲ್ಲ. ನಾವು ಯಾವಾಗಲೂ ಪೂಜಾ ವ್ರತ ಇವು ಮಾಡಿಕೊಂಡು ಸುಮ್ಮನೆ ಇದ್ವಿ. ಜಗತ್ತು ಆದೇಶ ಮಾಡಿದ್ರು ಕೇದಾರನಾಥ ಕಿರೀಟ ಅಂತೇಳಿ. ಅದು ಏನೇನೋ ಮಾಡಿ ಯಾರು ಬೇಡಿಲ್ಲ, ಬೇಡಲಿದ್ದು ಕೂಡ ಹೆಂಗೇನೋ ಮಾಡಿ ಅದು ನಿರ್ವಹಣೆ ಮಾಡಿ 1 kg ಕಿರೀಟ ರೆಡಿ ಮಾಡಿಸಿ ಬಂಗಾರ ಕೊಡಿಸಿದ್ದಾರೆ. ಮುಗಿತದ ಸಾಕಂತ ತಲೆ ತೊಳ್ಕೊಂಡ್ಬಿಟ್ಟು ನಿನ್ಗೆ ಇಂಥ ಸಾಹಸಕ್ಕೆ ಹೋಗಬಾರ್ದು ಅಂದ್ರೆ ಅದಾಗ್ತದೆ. ಇದು ಗಂಟಲಿತ್ತು, ಇದು ಬಿದ್ದು ಇದಾದ ತಕ್ಷಣ ಇದು 6.5 ತಿಂಗಳಲ್ಲೇ ಇದು ನಿರ್ಮಾಣ ಆಯ್ತು. ಇದಾಯ್ತು, ಇದು ಮುಗಿದಂಗ ಇನ್ನೇನು ಸಾಹಸ ಬೇಡ ಅಂತ ಇದು ಮುಗಿದಂಗ ಅದು ಶುರುವಾಯಿತು. ಈ ಕೊನೆ ಹಂತಕ್ಕೆ ಬಂದಿದೆ. ಇನ್ನು ಮೇಲೆ ಒಂದು ಇಟಿಗಿಡಬಾರ್ದು ಅಂತ ಕರ್ವಸೇನವ್ರು ಇಂಜಿನಿಯರ್ಸ್ ಪ್ರತಿ ಸಲ ಹೇಳ್ತಿದ್ವಿ ನಾವು. ಕರ್ವಸೇನರಿ ಸಾಕ್ರಿ, ಒಂದು ಇಟಿಗಿಡ ಮುಗಿದು ಇಷ್ಟು ಮಾಡಿ ಕೈ ಬಿಟ್ಬಿಡೋದು. ನಾವೊಂದು ಸುರಕ್ಷಿತದೇವಿ, ನಮ್ಮ ಭಕ್ತರು ಒಂದು ಸುರಕ್ಷಿತರ ಪ್ರಸಾದ ವ್ಯವಸ್ಥೆ ರೂಮ್ ಎಲ್ಲ ಆಯ್ತು ಸಾಕ್ರಿ. ಅವರು ಮತ್ತೆ ನಮ್ಮ ಸಮಸ್ಯೆ ನಮ್ಮ ತ್ರಾಸ ನೋಡ್ಕೊಂಡಂತದ್ರು. ಆಯ್ತು ಈಗ ಸಾಕ್ಬಿಡ್ರಿ ಅಂತ ಅವರು. ಇದು ಮುಗಿದು ಏನು ತಲೆ ತೊಳ್ಕೊಂತೀವಿ ಅಂತಂದ್ರೆ ಅದು ಗಂಟು ಜಮೀನು. ಅದು ಭಾರಿ ಸಂಘರ್ಷ ಆಗೋದು. ಬೇಡ ಅಂತ ನಾವು ಬೇಕು ಅಂತ ಭಕ್ತರು 1-2-3 ಬೈಕ್ಕಾಗಿ ಕೊನೆಗೆ ಏನಂದ್ರೆ ನೀವು ಹೆಂಗ್ರಿ ಹೆಂಗ್ ಮಾಡ್ರಿ ಅಂದ್ರಿ. ಅದು ಚಿಂತನೆ ಮಾಡಿ ಮಾತುಕತೆ ಆಗಿದೆ. ನಿನ್ನೆ ಅದನ್ನ ನೀವೇನ್ ಮಾಡಿಸಿದ್ರೆ ಅಗ್ರಿಮೆಂಟ್, ಒಂದಿಷ್ಟು ಅಗ್ರಿಮೆಂಟ್ ಆಗಿದೆ. ಅಲ್ಲಿ ಹೋಗೋದಿಷ್ಟು ಎಲ್ಲರೂ ಅಕ್ಷತೆ ಹಾಕಿ ಅದು ನಾವು ಹೇಳೇವಿ. ದುಡ್ಡೆಲ್ಲ ಕೂಡಿ ಸರಿ ಆಯ್ತು, ಅದು ಮಠಕ್ಕೆ ಇಲ್ಲ ಅವ್ರಿಗೆ ಅಂತ ಹೇಳಿರೋದು. ಆ ಪ್ರಕಾರ ಎಲ್ಲ ಏನ್ ಸಂಕಲ್ಪ ಮಾಡಿ ಏನ್ ಅಕ್ಷತೆ ಹಾಕಲ್ಲ ಅಂದ್ರೆ ಅಲ್ಲಿ ಹೋಗಿ ಸಂಕಲ್ಪ ಮಾಡಿ ಇದು ಸುರಕ್ಷಿತವಾಗಿ ಆಗ್ಲಿ, ಇದು ಚೆನ್ನಾಗಾಗ್ಲಿ ಅಂತ ಸಂಕಲ್ಪ ಮಾಡಿಕೊಂಡು ಅಕ್ಷತೆ ಹಾಕಿ ಸಂಕಲ್ಪ ಎಲ್ಲರೂ ಮಾಡೋದು. ಭಗವಂತ ಪ್ರಾರ್ಥನೆ ಮಾಡಿದ್ರೆ ಅವ್ನು ನಡೆಸ್ತಾನೆ. ಒಂದು ಭರವಸೆ ನಮಗಿದೆ, ಈ ಶರೀರದ ಮೇಲೆ ಕಾವಿ ಬಿದ್ದಾಗಿಂದ ಬೇಡಿಲ್ಲ, ಆದ್ರೂ ಇಷ್ಟೆಲ್ಲ ಆಗಲ್ಲ, ಯಾವುದು ನಿಂತಿಲ್ಲ. ಅಲ್ಲ, ಇದಕ್ಕಿಂತ ನಿದರ್ಶನ ಇನ್ನೇನ್ ಬೇಕು ನಿಮಗೆ? ಏನು ಇಲ್ಲದೆ ಇರ್ತಕ್ಕಂಥ ಸ್ಥಿತಿಯಲ್ಲಿ ಮಠಕ್ಕೆ ಬಂದು ಇಲ್ಲಿವರೆಗೂ ಒಂದು ಶಬ್ದ ಎಲ್ಲೂ ಬೇಡ ಅಂದ್ರೆ, ಯಾವುದನ್ನು ನಿಲ್ಲಿಸಿಲ್ಲ ಅಂದ್ರೆ ಅಂತ ಭಕ್ತರು ಜೊತೆಗಿದ್ದಾರೆ. ಭಗವಂತನ ಕಾರುಣ್ಯ ಅಷ್ಟು ದೊಡ್ಡದಿದೆ ಅಂತ ಅದಕ್ಕೆ ಹೋಗಿ ಒಂದಿಷ್ಟೆಲ್ಲ ಅಕ್ಷತೆ ಹಾಕೋಣ ಅಂತ, ಅಷ್ಟೆಲ್ಲ ಮಾಡೋಣ ಅಂತಕ್ಕಂಥ ಮಾತು ತಿಳಿಸಿ ಹೆಚ್ಚಿನ ಹೇಳೋದಿಲ್ಲ. ಪ್ರತಿಯೊಬ್ಬರು ಕೂಡ ಕಾಯ ವಾಚ ಮನಸ್ಸ ಸೇವೆ ಮಾಡೋಣ. ನಾವು ಸೇವಕರೇ, ನೀವು ಸೇವಕರೇ. ನಾವು ಒಂದು ರೀತಿ ಸೇವೆ ಮಾಡೋದು, ನೀವು ಒಂದು ರೀತಿ. ಪ್ರತಿಯೊಬ್ಬರು ಕೂಡ ಸೇವೆಯನ್ನು ಮಾಡತಕ್ಕಂಥದ್ದು. ಸೇವೆಯಲ್ಲಿಯೇ ದೊಡ್ಡ ಪುಣ್ಯ ಇದೆ ಅಂತಕ್ಕಂಥ ಮಾತನ್ನ ನಮ್ಮ ಗಮನಕ್ಕೆ ತಂದು, ಪ್ರಾಯಶಃ ಕೆಲವರು ಮಾಡ್ತಕ್ಕಂಥ ಸೇವೆ ಅಕ್ಷರದಿಂದ ಹೇಳಕ್ ಬರಲ್ಲ, ಗುರುಗಳ ಹೃದಯದಲ್ಲಿದೆ. ಅವ್ರ ಮನೆ ಬಿಟ್ಟು, ಅವರ ವ್ಯವಸ್ಥೆಯನ್ನ ಬಿಟ್ಟು, ಅವರ ದುಡಿಮೆಯನ್ನ ಬಿಟ್ಟು, ಎಲ್ಲವನ್ನು ಬಿಟ್ಟು ಹಗಲು ರಾತ್ರಿಗಳನ್ನದೇ ಇದು ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಅವರ ಸೇವೆ ಗುರುಗಳ ಹೃದಯದಲ್ಲಿದೆ. ಆ ನಿಜವಾಗಿ ಕೂಡ ಅವರ ಸೇವೆ ಸಾರ್ಥಕವಾಗ್ತದೆ ಅಂತಕ್ಕಂಥ ಮಾತನ್ನ ತಿಳಿಸಿ, ನಮ್ಮೆಲ್ಲರಿಗೂ ಕೂಡ ಮೂಲ ಪರಮಾಚಾರ್ಯರು, ಪಂಚ ಕೇದಾರೇಶ್ವರರು, ತಪೋಕ್ಷೇತ್ರ ಕಣ್ಣುಕೋಪೆಗಳ ಲಿಂಗೈಕ್ಯ ಪೂಜ್ಯ ಗುರುಗಳು ಸದಾ ಸರ್ವರಿಗೂ ಸನ್ಮಂಗಲಗಳನ್ನು ಉಂಟು ಮಾಡಿ ಸರ್ವರ ಮನೋವಾಂಛಿತ ಫಲಗಳನ್ನು ಅನುಗ್ರಹಿಸಲಿ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿಕೊಂಡು ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ.